ಹೊರಗಡೆ ಹೋಗಿ ಬಂದ್ರು ಹೊಟ್ಟೆ ಯಾಕ ಇನ್ನೂ ಸಮಾಧಾನ ಆಗೋದು. ಹಾಯ್ ಹಲೋ ನಮಸ್ಕಾರ ಶುಭೋದಯ ಅರುಣೋದಯ ಗೆಳೆಯರೇ. ನಾವಿವತ್ತು ನಿಮಗೆ ನಮ್ಮ ಬೆಂಕಿ ಬಾಯ್ಸ್ನ ಕತೆ ಹೇಳಕ್ಕೆ ಹೊಂಟೇವಿ. ಪಕ್ಕಾ UK ಸ್ಟೈಲ್ನ್ಯಾಗ. ನಮ್ಮ ಬೆಂಕಿ ಬಾಯ್ಸು ಕೆಲಸದ ಸಲುವಾಗಿ ಹೆಂಗೆಲ್ಲ ಸರ್ಕಸ್ ಮಾಡ್ತಾರ, ಇವ್ರ ಕತೆ ಏನು, ಕತ್ತಲಾದ ಮ್ಯಾಲ ಇವ್ರ ವ್ಯತೆ ಏನು ಎಲ್ಲಾನು ಒಂದೊಂದಾಗಿ ನೋಡೋಣಂತ ಬರ್ರಿ. ಹೇ 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 ತಡ್ರಿ, ಎಲ್ಲಕ್ಕಿಂತ ಮುಂಚೆ ನೀವು ಇವ್ರ ಕತೆನ ಒಂದೊಂದಾಗಿ ತಿಳ್ಕೊಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನೀವು ಬಿಜಿ ಇರ್ತೀರಿ, ನಾಳೆ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಶನ್ ಬಂದು ನಿಮಗೆ ನೆನಪು ಮಾಡ್ಬೇಕಲ್ಲ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ನೋಟಿಫಿಕೇಶನ್ ಆಗಲಂತ ಕೊಟ್ರಲ್ಲ. ಹಂಗಾರೆ ಯಾಕೆ ತಡ, ಬರ್ರಿ ನಮ್ಮ ಹುಡುಗ್ರ ಕತೆ ಏನು ಅನ್ನೋದನ್ನ ನೋಡೋಣಂತ. ಎದ್ದೇಳಿ ಮ್ಯಾಲೆ ಎದ್ದೇಳೆ, ಬಿಸಿಲು ನೋಡ್ರಲ್ಲ, ನೆತ್ತಿ ಮ್ಯಾಸ್ ಬೆನ್ನಿ ಮ್ಯಾಸ್ ಮತ್ತೆಲ್ಲ ಹೊಂಟೈತಿ. ಎದ್ದೇಳಿ ಮೇಲೆ ಎದ್ದು ಹೇತ್ ಹೋಗ್ರಲ್ಲಿ. ಬೆಳಗ್ಗೆ ಎಲ್ಲಿಪ್ಪ ನಿನ್ನ ಕಡ್ಡಿ ಹಿಂಗೆ ಕಡಾಕತ್ತಿಲ್ಲ ನೀನು? ಅಲ್ಲಿ ಆ ವಿನಾಯಕ ಹೇಳೋದ್ರಾಗ ಜದ್ದು ಎದ್ದು ಪೆಕ್ಕನಿಗೆ ಹೋಗಿ ಹೇತ್ ಹೋಗು. ಅವ ಬಂದಂದು ಬೆಳಿಗ್ಗೆ ಬಂದ ಸಂಜೆ ಮುಂದೆ ಬರ್ತಾನೆ. ಅದಕ್ಕೆ ನಿನ್ಗೆ ಎಬ್ಸಿದ್ದು ಅರ್ಥ ಆತ? ತಗೋಪ್ಪ. ಕರ್ಮನ ಅವಾಗಿಂದ ಹೇಳಕ್ ಕುಂತೀನಿ, ಜಲ್ದಿ ಎದ್ದು ಹೋಲಿ ಅಂದ. ಹೋಗ ಅವ ಮಧ್ಯಾಹ್ನಕ್ಕೆ ಎದ್ದು ಬರ್ತಾನೆ, ಅವಾಗ ಹೋಗುವಂತೆ ಅಂತ ಮಾಪ್ರ ಹೇಳಿದ್ರೆ ಅರ್ಥನ ಮಾಡ್ಕೊಳಲ್ಲ. ಅಣ್ಣಪ್ಪ ಹೇಳಪ್ಪ, ಅವ್ನು ಬರಬಿಟ್ರೆ ನಮ್ದರ ಏನೈತ್ಲಿ ಕೆಲಸ? ಹೋಲಿ ಒಂದು ಕಪ್ ಚಾರ ಮಾಡ್ಕೊಂಬೋಲಿ ಅಣ್ಣಪ್ಪ. ಹಂಗೆ ಸ್ವಲ್ಪ ಜಳಕಕ್ಕೆ ನೀರಿಡಲ್ಲೇ. ಹೌದಲ್ಲ ಅಡಿಸಿ ಮಗನ ಮಾಡ್ಕೊಂಡು ಹೆಂಡತಿಕಿನ್ನ ಬಲ ಉರ್ಸಾಕ್ ಕುಂತೀರಿ. ನಾನು ಇರಲಿ ಏನೋ ನನ್ನ ಟೈಮ್ ಸರಿ ಇಲ್ಲ, ನಿಮ್ಮ ಟೈಮ್ ಸರಿ ಐತಿ ಉರ್ದಾಡಕ್ಕೆ ಕುಂತೀರಿ. ಉದ್ರದಾಡ್ರಿ ನೋಡೋಣ ಅಂತ. ಈ ಹಡಿಸಿ ಮಗ ಏನು ಅದಾನ, ಏನು ಸತ್ತಿಗಿತಾನ, ಡೆಡ್ ಬಾಡಿ ಮಕ್ಕಂಡ ಹಡಿಸಿ ಮಗ. ಏನು ಸ್ವಾದಿಲ್ಲ ಸೊನ್ನಿಲ್ಲ, ಏನು ಇದು ಕಾಡಾಗ್ತಿಲಿ ಭೋಸಡಿಕೆ. ಅಲ್ರಿ ನಿಮ್ಗೆ ಜೀವನದಾಗ ಗುರಿ ಪರಿ ಅನ್ನೋದರ ಐತಿಲ್ಲಿ. ಅಲ್ಲಲ್ಲಿ ನಮ್ಮ ಗುರಿ ಕೇಳ್ತಿಲ್ಲಪ್ಪ ನೀನು. ನಾವು ದೊಡ್ಡ ಅಂಬಾನೀರು ಆಗ್ಬೇಕಂತಿಲ್ಲ, ಅದಾನೀರು ಆಗ್ಬೇಕಂತ ಅನ್ಕೊಂಡೀವಿ. ಆದರೆ ಏನು ಮಾಡೋದು, ಅದು ಟೈಮ್ ಬೇಕಲ್ಲ ಅವಕ್ಕೆಲ್ಲ. ಲಾಸ್ಟ್ ಪಕ್ಷ ರಾಜಕೀಯಗರಿಸಿ ದೊಡ್ಡ ಹೆಸರು ಮಾಡ್ಬೇಕಂತ ವಿಚಾರ ಮಾಡೀನಿ. ಟೈಮ್ ಬರಲಿ ಸುಮ್ಮನೆ ಸ್ವಲ್ಪ ಎಲ್ಲ, ಅವಕ್ಕೆಲ್ಲ ಟೈಮ್ ಬರ್ತೈತಿ. ಇನ್ನೂ ಎಷ್ಟು ಟೈಮ್ ಬೇಕಪ್ಪ ನಿನಗೆ? ಕಾಯ್ಬೇಕಾಕೈತಿ, ಎಲ್ಲದಕ್ಕೆ ಕಾಯ್ಬೇಕು. ಹಂಚಕ್ಕಾದ್ರೆ ದ್ವಾಸಿ, ಹೆಣ್ಣಕ್ಕಾದ್ರೆ ಸಂಸಾರ. ಗೊತ್ತೈತಿಲ್ಲ ನಿಂಗೆ? ಎದ್ದೇಳು ಮಂಜುನಾಥ ಡೈಲಾಗ್. ಈ ಹಡ್ಸಿ ಮಗ ಅದು ಗೊತ್ತೈತಿ. ತಡಿ ಇನ್ನೊಂದು ಬಿಡ್ತೀನಿ ನನಗೆ. ಅಣ್ಣಪ್ಪ, ತಾಳ್ಮೆ ಇದ್ರೆ ಹುಲ್ಲು ಹಾಲು ಹಾಕತಿ. ಗೊತ್ತೈತೇನು? ಅಲ್ಲ ಹರ್ಷಿ ಮಗನ, ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರ್ ಡೈಲಾಗ್ ಇದೆ. ಅಲ್ಲ ಹಡ್ಸಿ ಮಗ ಎಲ್ಲ ಪಿಕ್ಚರ್ ನೋಡ್ಯ ನೀವು ಹಂಗಂದ್ರೆ? ಗೊತ್ತೈತೆ ನಮಗೆ. ಅಲ್ಲಲ್ಲಿ ಅಣ್ಣಪ್ಪ, ಕಾಯ್ಬೇಕಲಿ, ಎಲ್ಲದಕ್ಕೆ ಕಾಯ್ಬೇಕು. ನಿಂಗೆ KFC ಮಾಲಕ್ ಗೊತ್ತದನ್ನ? ಅವನು 60 ವಯಸ್ಸಿಗೆ ಸಕ್ಸಸ್ ಕಂಡಾನ. ನಾವ್ಯಾರ್ಲಿ, ನಾವು ಇನ್ನೊಂದು 20 ವರ್ಷ ಕಾಯನ ಸಮಾಧಾನ. ಈಗ ಬಡ ಎದ್ದು ಜಳಕ ಮಾಡಿ ಎದ್ದು ಹೋಗಿ ಪ್ರಯತ್ನ ಪಟ್ರೆ ಇನ್ನೊಂದು 20 ವರ್ಷಕ್ಕೆ ನೀವು ಇನ್ನೂ ಸಕ್ಸಸ್ ಕಾಣ್ತಿರೋ ಇಲ್ಲೋ ಗೊತ್ತಿಲ್ಲ. ಆ ದೇವ್ರ ನಿಮ್ಮನ್ನು ಕಾಪಾಡ್ಬೇಕು. ಅಲ್ಲಿ ಮಗನ ಇಷ್ಟೆಲ್ಲ ಹೇಳಾಕತ್ತಿ, ನಿಂದ 10 ವರ್ಷದಿಂದ ಬರೀ ಇದೇ ಹೇಳಾಕತ್ತಿ. ನಿಂದ ಯಾವನ್ನ ಹೇಳ್ತಾನೆ? ನೀನು ಕಿಶಮದಿ ಹೊತ್ತಾಡ್ಸಿ ಮಗನ. ಎದ್ದೇಳ್ರ ಬಿಕ್ಕಿ ಅಡಿಸಿ ಮಕ್ಕಳ. ಚದರ್ ತೆಗೆದು ಜಾಡ್ ಶೋದ್ನಿ ಅಂದ್ರೆ ಗಾಳಿಪಟ ಹಾರ್ದಂಗೆ ಹಾರುಕಿರಿ. ಏನೋ ಪಾಪ ನಮ್ಮ ದೋಸ್ತರು
ಕೆಲ್ಸಕ್ಕೆ ಖಾಲಿ ಹಾಕೊಂತವು ಬಾಡ್ಗೆ ಇಲ್ದಂಗೆ ನನ್ನ ಮನೆ ಕೊಟ್ರ ನನಗೆ ಬುದ್ಧಿವಾದ ಹೇಳಕ್ಕೆ ಬಂದ್ರಲ್ಲಿ ನೋಡ ಕಣ್ಣು ಮುಚ್ಚಿ 10 ಸೆಕೆಂಡ್ ಒಳಗನ ಗುಡ್ಚಾಬಿ ಕಟ್ಬೇಕು ನನ್ನ ಮಕ್ಕಳ ಎಲ್ಲಾರು ನೀವು ಏನೋ ಹೊತ್ತಿಗೆ ಬಿಸಿ ಬಿಸಿ ಅಡಿಗೆ ಹೆಂಡ್ರು ಮಾಡಿ ಹಾಕೋದಲ್ಲಪ್ಪ ಅಷ್ಟು ಚಂದ ಮಾಡಿ ಹಾಕ್ತೇವೆ ನಾವು ಅದಕ್ಕೆ ಸೊಕ್ಕ ಬಂದೈತೆ ರೀ ಮಕ್ಕಳ ನಿಮಗೆ ಇವತ್ತಿಂದ ಬರ್ರಿ ಮಾಡ್ತೀನಿ ತಿನ್ನುವಂತೀರಂತ ಏನೈತಿ ಮಾಮೂಲಿ ಅದ ಅಲ್ಲ ಎಣ್ಣ ನೀನಪ್ಪ ದೇವ್ರಿಗೆ ಇದೊಂದು ಸಲ ಬಿಡ ಅಣ್ಣ ಇರಲಿ. ಎದ್ದಿಲ್ರಿ ಮ್ಯಾಗ ನಿಮ್ಮ ಮಾಪ್ರ ನೀವು ಮಾಡಿದ್ದೆಲ್ಲ ತಪ್ಪು ಹೊಟ್ಟೆ ಹಾಕ್ಯಂಡು ಬಸ್ರು ಹೆಂಗೆ ಸಿಕ್ಕಿನ ಬಲ ಆಗೈತೆ ನನ್ನ ಹೊಟ್ಟೆ ನೋಡಲಿ. ಏನ ದೋಸ್ತ್ ಅಂತೇಳಿ ಸ್ವಲ್ಪ ನಕಲಿ ಮಾಡಿದಪ್ಪ ಅದನ್ನು ಆ ನಮ್ಮನೆ ಸೇರಿಸಾಕದನ ಇಲ್ಲೇ ಹೋಲಿ ಬಿಳೆ ನಮ್ಮ ದಿನ ರಗಳಿ ಇರೋವು ಅಲ್ಲೇ ರಘು ಆನಂದದ ಕತೆ ಏನದು ಯಾವ ಕತ್ತಿಲಿ ಅವನು ಭಾಳ ಅದಾವಲ್ಲಿ ಕತ್ತಿ ಅದ್ರಾಗ ಯಾವ್ದು ಅಲ್ಲಿ ಸಂಖ್ಯೆ ನಿನಗಾರ ಗೊತ್ತೈತಿ ನೀನಾರ ಹೇಳ್ಬೇಕು ಆ ಮೀನಾಕ್ಷಿಗೂ ಏನೋ ಸಮಥಿಂಗ್ ಐತಂತಲ್ಲ ಬೇ ಇನ್ನೂ ಕೇಳ್ತಿಯಲ್ಲಿ ನಾನು 50 ಸಲ ನೋಡೀನಿ ಅವ್ರದ್ದು ನಾನು ಜೀವಂತ ಸಾಕ್ಷಿ ಅದಕ್ಕೆ 50 ಸಲ ನೋಡಿಸ್ಕೊಳಂಗೆ ಆಗೈತಿ ಅಂದ್ರೆ ದೊಡ್ಡ ಕತ್ತಿನ ಇಟ್ಟೈತಿ ಬಿಡ ಅವಂದು ಕೇಳ್ತಿಯಲ್ಲ ಹಗ್ಗ ಅವನವನು ಈಗಿನ ಕಾಲದಾಗ ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಒಂದು ಗೊತ್ತಾಗವಲ್ದು. ಅಲ್ಲಿ ಅವನೇನು ಹಗರು ಮಾಡಿ ಏನ್ಲಿ ಭಾಳ ಖತರ್ನಾಗ ನನ್ನ ಮಗ ಅದಾನಲ್ಲಿ ಅವನು ನೀನು ಹೋಗಿ ಅವನ್ನ ಬೀಪ ಹೋಗ್ಲಿ ಬಿಡ ಮತ್ತೆ ಏನಪ್ಪ ಇವತ್ತಿನ ಪ್ಲ್ಯಾನಿಂಗ್ ನಂದರ ಏನಾಯ್ತಪ್ಪ ನಂಗೆ ಟೈಮ್ ಆಯ್ತು ನಾ ಡ್ಯೂಟಿಗೆ ಹೋಗ್ಬೇಕು. ನೀ ಎಲ್ಲಿ ಹೋಗವಪ್ಪ ನಮ್ದೇನೈತಪ್ಪ ಅದು ಹಳ್ಳಿ ಕಟ್ಟಿ ಬಿಡು ಕುತ್ಕೊಂಡು ಇಸ್ಪೇಟ್ ಆಡೋದು ಎಂತೆಂಥ ನನ್ನ ಮಕ್ಕಳು ಏನೇನ ಆಗತ್ತಾರ ನಸೀಬ್ ತೆರೆದೈತೆ ಅವ್ರದ್ದು ನಮ್ದು ಯಾವಾಗ ನಸೀಬ್ ತೆರೀತೈತೆ ಏನು ಟೈಮ್ ಬರುತ್ತೆ ಹೋಗ್ಲಿ ಬಿಡ್ರಿ ಎಲ್ಲರದು ಒಂದು ಟೈಮ್ ಬರ್ತೈತಿ. ಈಗ ನನ್ನ ತಗೋ 1 ವರ್ಷದಿಂದ ನಾಯಿ ತಿರುಗ್ತಿದ್ವಿ ನಾವು ಈಗ ಕನ್ನಡ ಶಾಲೆ ಮಾಸ್ತರ್ ಪಾಲ್ತು ಫರ್ನಾಂಡಿಸ್ ನನ್ನ ಮಗ ಅವ ಈ ಕನ್ನಡ ಶಾಲೆ ಮಾಸ್ತರ್ ಹಂಗೆ ಟೈಮ್ ಬರ್ತಾವೆ ತಲೆ ಕಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಡ್ರಿ ನಮಗೂ ಎಲ್ಲ ಟೈಮ್ ಬರ್ತಾವೆ ನಿಮಗೂ ನಡ್ರಿ ಚಾ ಕುಡ್ದು ಬರೋಣ ಎದ್ದೇಳ್ರಿ. ಏ ರಘು ಎಲ್ಲಿ ಹೋಗ್ಯ ನಾವು ವಿನಾಯಕ ಟೈಟಲ್ ಕಾಡಿಗೆ ಓಡಿ ಹೋದವ ಕ್ಲೈಮ್ಯಾಕ್ಸ್ ಮುಗಿಯಾಕೆ ಬಂದರೂ ಬಂದಿಲ್ಲ. ಅದೇ ಮಾಸ್ತರ ನೋಡ್ಲವ ಎಲ್ಲಿ ಹೋಗ್ಯಾನ ಸ್ವಲ್ಪ ಮುಂದೆ ಹೋಗೋರು ನೋಡೋಗಲೆ ಹೌದಲ್ಲ ಮಂಗನ ಮಾರಿ ಅವನ ತಿನ್ನೋದು ತೊಳ್ಕೊಳೋದ್ರಾಗ ಮುಗಿತು ಬರಲೇ ನಿಮ್ಮ ಜೀವನ. ಚಾರ ಹೇಳ್ರು ಏನು ಕುದುಂಬತೆ ಹೇಳಪ್ಪ. ಚಾನ್ರಿ ಇದು ಬಾದಾಮಿ ಅಲ್ಲಿಲ್ರಿ ಬಾದಾಮಿ ಅಲ್ಲ ಬನಶಂಕರಿ ಐತೆ ನೋಡಿ ಬನಶಂಕರಿ ಸುಮ್ ತಂದಿದ್ದು ಕುಡಿಲಿ ಮಾಸ್ತರ ದೊಡ್ಡ ಕಡಿಮೆ ಬಿಡಲಿ ಆದ್ರೆ ನೀನು ಏನಪ್ಪ ಹನುಮಂತ ಉಂಟ ನೋಡ್ಲೆ ಏ ಹನುಮಂತ ಏನು ಅಣ್ಣರ ಆರಾಮ್ ಚಾ ಕುಡ್ಕೊಂತ ಕುಂತಿರಲ್ಲ ಹೋಗಿಲ್ಲ ಕೆಲ್ಸಕ್ಕೆ? ಏನು ಕೆಲಸ ಬರ ಕುತ್ಕೊಂಡಿವಿ ಚಾ ಕುಡ್ಕಂತ ಯಾಕೆ ಹೋಗಿಲ್ಲ ಕಾಲೇಜಿಗೆ ಹೋಗಿಲ್ಲ ನೀನು? ಏನು ಬಿಡ ಅಣ್ಣ ಮೊನ್ನೆ ಒಂದು ಹುಡುಗಿ ರೇಪಾಗಿ ಮಾಡಿರತ್ತಲ್ಲ ಅದ್ರ ಸ್ಟ್ರೈಕ್ ಮಾಡತ್ತಿದ್ರು ಅದು ಕ್ಲಾಸ್ ಇರಲಿಲ್ಲ ಹಂಗೆ ಬಂದೆ. ನೀವ್ಯಾವಲ್ಲಿವ ಅಂಥ ಸ್ಟ್ರೈಕ್ ಬಿಟ್ಟು ಬಂದಲ್ಲಿ ಆ ಹುಡುಗಿ ರೇಪ್ ಆಗೈತಿ ಮರ್ಡರ್ ಆಗೈತಿ ಅಂತಾರ ನೀನು ನಿಂತ್ಕೊಂಡು ಸ್ಟ್ರೈಕ್ ಮಾಡ್ಬೇಕ ಬೇಡ ಗೊತ್ತಾಗಲ್ಲ ನಿನಗೆ? ಅದೇನು ಬೇಡಣ್ಣ ದಿನ ಇದ್ದೇ ಇರ್ತವು. ಲೇ ಟೈಮ್ ಆತ ಬರಲ್ಲ ರೂಮ್ ಕಡೆ ಹೋಗೋಣ. ಮಸ್ತರ ಸ್ವಲ್ಪ ಬಿಲ್ ಕೊಟ್ಬಾರ್ದು. ಹಾಕೊಳ್ಳಿ ಅಲ್ಲ ಲೇ ಹನುಮಂತ
ಆ ಸ್ಟ್ರೈಕ್ ಬಿಟ್ಟು ಬಂದಿರಲಿ ಎಂತ ಹುಚ್ಚಿದ್ದಿ ನೀನು ಹಾಂ ಕಾಲೇಜಿನ ಸ್ಟ್ರೈಕ್ ಹಿಂಗೆ ಮಾಡಿದ್ರೆ ಹೆಂಗಿರಲಿ ನೀವು ಯುವಕರಾಗಿ ಕ್ರೇಜ್ ಇರಬೇಕು ಸ್ಟ್ರೈಕ್ ಮಾಡೋಕೆ ನಮ್ಮ ದೇಶದ ಬಗ್ಗೆ ಒಂದು ಗೌರವ ಇರಬೇಕು. ಅಣ್ಣಪ್ಪ ಏ ಮಸ್ತರ ಎಲ್ಲಿ ಹೋಗಿದ್ದಿಲಿ ಹಾಂ ಏನೋ ಮಹಾಭಾರತದ ವಿಷಯ ಭಾಳ ನಡೆದವಲ್ಪ. ನಮ್ದು ಇದು ದೊಡ್ಡ ಮಹಾಭಾರತ ಆಗೈತಿ. ಏನಪ್ಪ ದಿನಕ್ಕೆ ಎಷ್ಟು ಸತಿ ಚೇಂಜ್ ಮಾಡ್ತಿಲಿ ಅರ್ಬಿನ ಹಾಂ ಡ್ಯೂಟಿ ಮತ್ತು ನಾವೇನು ಕಸ ಹೊಡ್ಯಕ್ಕೆ ಹೋಗೋರನ್ನ ಏನು ಮಾತಾಡ್ತಿಲಿ ಅವ್ರು ಕೆಟ್ಟಾರ ಇದ್ರ ಮುಗಿದು ಅಲ್ಲೇ ಮಸ್ತರ ಇವತ್ತು ಸಾಲಿತ್ತು ಹೋಗಿಲ್ಲಲ್ಲ. ಕಾನೂನು ಇವತ್ತು ಗೌರ್ಮೆಂಟ್ ಹಾಲಿಡೇ. ಅಯ್ಯೋ ನಮ್ದು ಹಂಗಪ್ಪ ನೌಕರಿ ಮತ್ತು 365 ದಿವ್ಸದಾಗ 200 ದಿವ್ಸ ಹೋಗೋದು 160 ದಿವ್ಸ ಆ ಹುಣ್ಣಿಮೆ ಈ ಹುಣ್ಣಿಮೆ ಆ ರಜಾ ಈ ರಜಾ ಅಂತೇಳಿ ಒಟ್ಟು ಅಂತೂ ಇಂಥ ನೌಕರಿ ಅಂತೂ ಚಲೋ ಹೊಡ್ಕೊಂಡು ನೋಡ್ಲಿ 200 ದಿನ ಗೊತ್ತಾನೆ ಇವ್ರದ್ದು ಮಾಡೋದು ಕಮ್ಮಿ ತಗೊಳೋದು ಜಾಸ್ತಿ. ಮಕ್ಳದಾರ ಹಣೆ ಇದು ಇಲ್ಲಿ ನಸೀಬ್ನಾಗ ಬರ್ದಿರ್ತೈತಿ. ನೌಕರಿ ಮಾಡ್ರಿ ಗೊತ್ತಾಕೈತಿ. ಅಂದಕ್ಕೆ ನೋಡ್ತೀವಿ ಡ್ರೆಸ್ ಚೇಂಜ್ ಆಗಿ ಬಂತು. ನಿಮ್ಮಂಗೆ ಪಾಲ್ತು ಅಡ್ಡಾಡಿದ್ರಲ್ಲ ಅದು ಇಲ್ಲಪ್ಪ ಎಟ್ನಲ್ಲ ನಮ್ಗೆ ಬಗ್ನಿ ಊಟ ನೌಕರಿ ಮ್ಯಾಗ ಸೂರ್ಯ ಬರೋ ಮಟ್ಟ ಮುಕ್ಕೊಳೋದಲ್ಲ. ಅದನ್ನ ಯಾಕೆ ತೋರ್ಸೋಣ ನಾವು ಹೇಳಿವಲ್ಲ 60 ವರ್ಷದ ಕತೆ ಕೇಳಿದ್ದಿಲ್ಲ. ಅಲ್ಲಿ ಇಲ್ಲೇ ರಾಗು ನಮ್ಗೆಲ್ಲಾರ್ಕಿ ನಮ್ಮ ಬಡಿಸಿ ಮಗ ಇವ ಶಾಲೆ ಕಡಿಮೆ ಮಾರ್ಕ್ಸ್ ತೊಗೊಂಡು ಹೆಂಗೆ ಗೌರ್ಮೆಂಟ್ ಕೆಲಸ ಗಿಟ್ಟಿಸ್ಕೊಂಡ ಅಂತ ಇವ ಹಂಗಲ್ಲ ತಮ್ಮ ಅದ ಅವನು ಮಬ್ಬ ಆದ್ರೂ ರಾಜಮಾರ್ಗದಾಗ ಹೋದ ನೌಕರಿ ತೊಗೋಬೇಕಂತೇಳಿ. ಆದ್ರೆ ಸಿಗ್ಬೇಕಲ್ಲ ರಾಜಮಾರ್ಗದಾಗ ಏನಾದ್ರೂ ಕೆಲಸ. ಅದಕ್ಕೆ ಇಲ್ಲೈತಲ್ಲ ರಾಜಕೀಯ ಮಾರ್ಗ ಗಿಟ್ಟಿಸ್ಕೊಂಡ ತಮ್ಮ ಬಡ್ಸಿ ಮಗಳಿಗೆ ಮತ್ತು ಅಂಥದ ನೌಕರಿ. ಈ ಗೌರ್ಮೆಂಟ್ನಾಗ 70% ಇಂಥವ್ರಿಗಿಲ್ಲ ನೌಕರಿ ಸಿಗೋದು. ಹಂಗಂತಿ ಈ ಕಲ್ತರಿಗಿಲ್ಲ ಈಗ ಕಾಲ. ಕಲ್ತರು ಹಿಂಗೆ ಇವ್ರು ನೋಡಿ ಅರ್ಧ ಜೀವನ ಸತ್ತೋಗಿರ್ಬೇಕು. ಹೋಗೈತಲ್ಲಿ ಹಿಂಗಾಗಿ ಈಗ ಇವ್ರಿಗೆ ಕಾಲ ನಮಗೆ ಬರಗಾಲ. ಏನು ಮಾಡಕ್ಕೆ ಬರ್ತೈತಿ? ಕಾಲಿಲ್ದಾರ ಕಾಲಿಲ್ಲ ಈಗ. ಇಂಥ ಮಬ್ಬಡಿಸಿ ಮಕ್ಳು ನೌಕರಿ ಮಾಡ್ಕೊಂತ ಇವ್ರು ನೋಡ್ಕೊಂತ ನಾವು ಅಡ್ಡಾಡೋದಂಗೆ ಐತಿ ಪಾಲ್ತು. ದೊಣ್ಣಿದ ನಾಯಕ ಇವ ಕಲತ್ ಬಿಟ್ಟಾನ. ನೀ ಎಷ್ಟು ಪಾಸಾಗಿ ಏನದ ನಮಗೆ ಗೊತ್ತಿಲ್ಲ. ನಮ್ದಾಗ ಹಿಂದೆ ಕುಂತ ಮಗ ನೀನು ಇಲ್ಲಿ ಕುಂತು ಮುಂದೆ ಹೋಗಿ ಬಂದು ಬರ್ಕೊಂಡವ. ಅದ ಒಂದು ಟ್ಯಾಲೆಂಟ್ ಖರೆ ಬಿಡು. ಮತ್ತು ಅಂಥವ್ರಿಗೆ ಟ್ಯಾಲೆಂಟ್ ಇರೋದೆ. ನಮ್ಮಂಥವ್ರಿಗೆ ಏನೈತಿ ಇಲ್ಲಿ ಪಾಲ್ತು ನೋಡಿಲ್ಲ. ಈಟ್ ಕಲ್ತ್ರು ಈಟ್ ಪಾಲ್ತು ಅಡ್ಡಾಡಕತ್ತೀವಿ. ಸ್ಟ್ರಗಲ್ ಮಾಡ್ಯಾನು ನೌಕರಿ ತಗೋಬೇಕನ್ನೋ ಸಲುವಾಗಿ ಹೆಂಗಾರಾಗ್ಲಿ ಸ್ಟ್ರಗಲ್ ಮಾಡ್ಯಾನವ. ನಾವೊಂದು ಸ್ಟ್ರಗಲ್ ನೋಡೀವಿ. ಈಗಿನ ಕಾಲದೊಳಗೆ ರಾಮ ಆಗಿ ಹೋದ್ರೆ ಏನು ಸಿಗಲ್ಲ, ರಾವಣ ಆಗಿ ಹೋದ್ರೆ ಏನೋ ಸಿಗೋದು. ರಾವಣ ಹೋಗೋದನ್ನು ಐತಲ್ಲ ಪ್ರವಾಸ. ಮುಂಚೆ ಮುಂದದಿರಿ, ನಾ ಹಿಂದಿದ್ದ ಮುಂದೆ ಬಂದೆ. ಬಂದೇ ಬಿಡಪ್ಪ. ಮತ್ತು ಅದಕ್ಕೆ ನೌಕರಿ ತೊಗೊಂಡೇನೇನು. ಲೇ ಸಂತ್ಯ ನೀ ಜೀವನದಾಗ ಇನ್ನೂ ಮುಂದೆ ಬರಲಿ, ನಂಗೆ ಖುಷಿ ಐತಿ. ಇಲ್ಲ ಇಷ್ಟ ಮುಂದೆ ಸಾಕು ನಮ್ಗೆ. ಯಾಕಲ್ಲೇ ಯಾಕೆ ಕೆಮ್ಮಕಂತಿ? ಹಾಂ ಏನಿಲ್ಲ ಬಿಡೋಣ. ಹಾಂ ನೀನು ಸಿಗರೇಟ್ ಗಿಗ್ರೇಟು ಹೊಡಿಯಲ್ಲಪ್ಪ, ಏನಿಲ್ಲ ಭಾಳ ಕೆಮ್ಮಕಂತಿ ಬಿಡ. ಹಾಂ ಹುಷಾರಿಲ್ಲೇನೋ? ಹಂಗೇನಿಲ್ಲ ಬಣ್ಣ, ಅವೆಲ್ಲ ಮೊದಲಿಂದನೂ ಇದ್ದೇ ಇರ್ತದ. ತರ್ಲಿ ಏನಾಗಿತ್ತು ನೋಡ ತರ್ಲಿ ತರ್ಲಿ. ಮಾಸ್ತರ ಡಾಕ್ಟ್ರ ಇವ ಹಾರ್ಟ್ ಎಲ್ಲಿ ಇರ್ತೈತಿ ರೀ ಮಾಸ್ತರ? ಅಲ್ಲಪ್ಪ ಲೈಟ್ ಆಗಿ ಹಾಲ್ಟ್ ಆಗೈತೆ ಒಂದು. ನೀವು ಮಾತಾಡಿದಾಗ ಶಟದ್ ಹೋದಾನವ ಹತ್ತಕ್ರಿ ಮಾಸ್ತರ. ಹಂಗಿದ್ರೆ ಅಲ್ಲಿ ಮಸ್ತರ್ ಏನು ಮಾಡಕಂತಿಲ್ಲ ನೀನು? ಒಂದು ದಾಖಲೆಗಿರ ತೊಗೊಂಡು ಹೋಗಿ ನಡೀಲಿ. ನಿನ್ಗೇನು ಗೊತ್ತಿಲ್ಲ ನಡೀಲಿ. ನಾ ಇದೆಲ್ಲ ಸಲ್ಯಾಗ ಕಲ್ತೀನಿ, ನನಗೆಲ್ಲ ಗೊತ್ತೈತಿ. ಹಿಂಗೆ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಗೆ ಆಗ್ತೈತಿ. ಹಾಂ ಆಮೇಲೆ ತಗೊಂಡು ಹೋಗೋಣ. ಎಲ್ಲಿ ಮಟ ಅಂತ ಮಾಡ್ತೀರಿ ಮಾಸ್ತರ? ಹಿಂಗೆ ಒಂದು ಅರ್ಧ ತಾಸು ಮಾಡ್ತೀನಿ. ಅವ ಶೃಂಗಾರ ಶಡ್ದ ಹೋಗ್ಕಂಡ್ರಿ ಮಾಸ್ತರ. ನೀವು ಯಾ ಮಾಸ್ತರು ಗೊತ್ತೈತಿಲ್ಲಪ್ಪ ಅವಂಗ. ಗೊತ್ತಿದ್ರೆ ಮಾಡು. ಹಾಂ ಮಾಸ್ತರ್ ಬಗೆಹರಿಲ್ಲ, ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಬರ್ರಿ ನಾವು. ಏ ಸರಿ ಸರಿ ಮಾಸ್ತರ. ಇದಕ್ಕೆ ಏನು ಬೆಲೆನೇ ಇಲ್ಲ ಅಂದ್ರೆ ನಿಮ್ಗೆ. ಏನಾಗಿತ್ತು? ಇದೇನಾಗಿಲ್ಲ ಬಿಡೋಣ, ಮೊದಲೆಲ್ಲ ಸುಮಾರು ಸರ್ತಿ ಆಗೈತೆ. ಅಲ್ಲ ಈ ಥರ ಬೀಳೋದ ನಡಿತೈತಿ. ನನಗೇನಾಗಿಲ್ಲ. ಪ್ರಾಬ್ಲಮ್ ಆಗಿದೆ. ಅಲ್ಲ ಏನು ಪ್ರಾಬ್ಲಮ್ ಅರ ಏನಾಗಿತ್ತು? ಅಲ್ಲಿ ನಾ ಹೇಳಿಲ್ಲ ಆರಾಮ ಕಡಿಲೆ ಕೇಳಾಕತ್ತೀನಿ, ಸ್ವಲ್ಪ ಸಮಾಧಾನ ಇರ. ನೀನ ಮಾಡಿದ್ದಾರ್ದ. ಅಲ್ಲ ಏನಾಗಿತ್ತು? ಈ ಥರ ಸುಮಾರು ಸರ್ತಿ ಆಗೈತಿ ಹಿಂದೆ. ನಾನೀಗ ಆರಾಮದೀನಿ. ಅಲ್ಲ ಏನು ಪ್ರಾಬ್ಲಮ್ ಏನಾಗಿತ್ತು ನಿನಗೆ? ಮನೆಯಲ್ಲಿ ತೋರಿಸ್ಕೊಂಡಿದ್ದೆ. ಗ್ಯಾಸ್ಟ್ರಿಕ್ ಆಗ್ತಿತ್ತು, ಅವಾಗ ಹಂಗಾಗಿ ಆರಾಮಾಗ್ತಿತ್ತು.
ಒಂದು ಅರ್ಧ ತಾಸು ಹಂಗೆ ಇದು ಇರ್ತತಿ ಈಗ ಈಗ ಏನು ಕೂಲಿ ಇದಿಲ್ಲಪ್ಪ ಈಗ ಈಗ ಆರಾಮತ್ತಾರಣ್ಣ. ಈ ಮಾಸ್ತರ್ ಇರ್ತಾ ನನಗೆ ಬಂದು ಹೋಗಿದ್ರಲ್ಲೋ ಜೀವ ಮಾಡ್ತಂಗ ಹಂಗೆ ಸ್ವಲ್ಪ ಎದೆ ನೋವು ಇರ್ತತಿ ಅದು. ಏನು ಹಾಸ್ಪಿಟ್ಲಿಗೆ ಫೋನ್ ಏನು ಮತ್ತೆ ಏ ಬ್ಯಾಡ 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 ಸ್ವಲ್ಪ ಹಿಡ್ಕಲ್ಲಿ ಕೈ ಹಿಡ್ಕೊಂಡು ಕರ್ಕೊಂಬಲ್ಲಿ ಆರಾಮತ್ತಾರ. ಮಾಸ್ತರ ಇರ್ಲಿ ಬಾ ನೀನು ಒಂದು ಸ್ವಲ್ಪ ಯಾವಾಗಾರ ಕಲ್ತಿ ಪಾಲ್ತು ನನ್ನ ಮಕ್ಕಳಾಗ ಅಡ್ಡಾಡಾಕ್ತೀರಿ ಅದಕ್ಕೆ ನಾ ಮಾಸ್ತರ್ ಆಗಿದ್ದೆ. ಸಿಂಗಾರಿ ಪ್ರಾಯ ಬಂದಲ್ಲಿ ಮುಟ್ಟಾಳ ಏರುದಿ ಎಣ್ಣಿನ ಮದಕಾಕಿ ಪಟ್ಟಣಿ ಸಾಯಲಿ ಪಕ್ಕ ಪಕ್ಕ ಎಟ್ಟ